Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಮೊದಲ ಪೋಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಎಂಬ ಈ ಒಂದು ಪದ್ಯ ಭಾಗದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ದ ಜಿಮ್ನಾಸ್ಟಿಕ್ ಕ್ಲಾಕ್. ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ 2 ಅಥವಾ 1 ವಾಕ್ಯದಲ್ಲಿ ನೀವು ಉತ್ತರವನ್ನು ಕೊಡಬೇಕು. ನೇಮ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಈ ಒಂದು ಪೋಯಮ್ನಲ್ಲಿ ಬರ್ತಕ್ಕಂತಹ 2 ಮುಖ್ಯ ಪಾತ್ರಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ತರ ಈ ರೀತಿಯಾಗಿದೆ. ದ ಕ್ಲಾಕ್ ಆ್ಯಂಡ್ ಐ ಮೀನ್ಸ್ ಹಿಯರ್ ಪೋಯಟ್ ಆರ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಈ ಒಂದು ಕವಿತೆಯಲ್ಲಿ ಅಥವಾ ಪದ್ಯದಲ್ಲಿ ಕ್ಲಾಕ್ ಗಡಿಯಾರ ಮತ್ತು ಕವಿ ಇವರಿಬ್ಬರು ಮುಖ್ಯವಾಗಿರ್ತಕ್ಕಂತಹ ಪಾತ್ರಗಳು. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಇಲ್ಲಿ ಗಡಿಯಾರ ಪ್ರತಿದಿನ ಮುಂಜಾನೆ ಕವಿಗೆ ಅಥವಾ ಈ ಕವಿಗಳಿಗೆ ಏನಂತ ಹೇಳುತ್ತೆ ಅಂತ ಕೇಳಿದ್ದಾರೆ. ಉತ್ತರ ಈ ರೀತಿಯಾಗಿದೆ. ದ ಕ್ಲಾಕ್ ರಿಮೈಂಡ್ಸ್ ದ ಸ್ಪೀಕರ್ ನಾಟ್ ಟು ಫಾರ್ಗೆಟ್ ಹೀಸ್ ಡೈಲಿ ಎಕ್ಸಸೈಸ್. ಇಲ್ಲಿ ಕವಿಗಳು ಏನು ಹೇಳ್ತಾರೆ ಅಂತಂದರೆ, ಕ್ಲಾಕ್ ಗಡಿಯಾರ ಏನು ಹೇಳುತ್ತೆ ಕವಿಗಳಿಗೆ ಅಂತಂದರೆ, ಅದು ಅವರಿಗೆ ನೆನಪಿಸುತ್ತೆ ನೀವು ದಿನನಿತ್ಯ ಮಾಡುವಂತಹ ವ್ಯಾಯಾಮವನ್ನು ಮರೆಯದಿರಿ ಎಂದು ಅದು ನೆನಪಿಸುತ್ತೆ. ಇನ್ನು ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ. ವಾಟ್ ಡಸ್ ದ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್ ಎನಿ ಟೈಮ್. ಡಸ್ ದ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್ ಎನಿ ಟೈಮ್? ನೋ, ದ ಕ್ಲಾಕ್ ಡಸ್ ನಾಟ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್. ಡಸ್ ದ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್ ಎನಿ ಟೈಮ್. ಇಲ್ಲಿ ಗಡಿಯಾರ ಯಾವಾಗಾದರೂ ತನ್ನ ಒಂದು ಎಕ್ಸಸೈಸನ್ನು ವ್ಯಾಯಾಮವನ್ನು ನಿಲ್ಲಿಸುತ್ತದೆಯೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ನೋ, ಇಲ್ಲ. ದ ಕ್ಲಾಕ್ ಡಸ್ ನಾಟ್ ಸ್ಟಾಪ್ ಇಟ್ಸ್ ಎಕ್ಸಸೈಸ್. ಇಲ್ಲಿ ಗಡಿಯಾರ ತನ್ನ ಒಂದು ವ್ಯಾಯಾಮವನ್ನು ಯಾವಾಗಲೂ ನಿಲ್ಲಿಸುವುದಿಲ್ಲ. ನೆಕ್ಸ್ಟ್ ಕ್ವಶನ್. ವಾಟ್ ಸಿಮಿಲ್ಯಾರಿಟಿ ಡೂ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಶೇರ್. ಯಾವ ಒಂದು ಸಿಮಿಲ್ಯಾರಿಟಿಗಳನ್ನ ಇಲ್ಲಿ ಕವಿಗಳು ಮತ್ತು ಗಡಿಯಾರ ಹಂಚಿಕೊಳ್ತಾ ಇವೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಈ ರೀತಿಯಾಗಿದೆ. ಬೋತ್ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಕ್ಯಾನ್ ಸ್ವಿಂಗ್ ದೇರ್ ಆರ್ಮ್ಸ್ ಆ್ಯಂಡ್ ದೇ ಬೋತ್ ಎಕ್ಸಸೈಸ್ ಡೈಲಿ. ಬೋತ್ ದ ಸ್ಪೀಕರ್ ಆ್ಯಂಡ್ ಕ್ಲಾಕ್. ಇಲ್ಲಿ ಪದ್ಯ ಬರ್ತಿರ್ತಕ್ಕಂತಹ ಕವಿಗಳು ಮತ್ತು ಗಡಿಯಾರ ಸ್ವಿಂಗ್ ದೇರ್ ಆರ್ಮ್ಸ್, ಅವರ ಕೈಗಳನ್ನು ಏನು ಮಾಡ್ತಾರೆ, ತಿರುಗುತ್ತಾರೆ. ಆ್ಯಂಡ್ ದೇ ಬೋತ್ ಎಕ್ಸಸೈಸ್ ಡೈಲಿ, ದಿನಾರು ಅವರು ತಮ್ಮ ಎಕ್ಸಸೈಸನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು. ಕಂಪ್ಲೀಟ್ ದ ಫಾಲೋವಿಂಗ್. ಮೇಕ್ ಅ ಲಿಸ್ಟ್ ಆಫ್ ದ ವರ್ಡ್ಸ್ ದ್ಯಾಟ್ ಆರ್ ರಿಪೀಟೆಡ್ ಇನ್ ದ ಪೋಯಿಮ್. ಇಲ್ಲಿ ಪ್ಲೇನ್ ಅಂತಕ್ಕಂಥದ್ದು, ಐ ಅಂತಕ್ಕಂಥದ್ದು, ಎಕ್ಸಸೈಸ್ ಅಂತಕ್ಕಂಥದ್ದು, ಇವರ್ ಅಂತಕ್ಕಂಥ ವರ್ಡ್ಗಳು ಇಲ್ಲಿ ಮೇಲಿನ ಮೇಲೆ ರಿಪೀಟ್ ಆಗಿವೆ ಅಂಥೇಳಿ. ಆಮೇಲೆ ರೀಡ್ ದ ಪೋಯಮ್ ಅಗೇನ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ದ ಫಸ್ಟ್ ಒನ್ ಈಸ್ ದ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಡೇ. ಹೂ ಈಸ್ ರೆಫರ್ಡ್ ಟು ಆ್ಯಸ್ ಐ. ಇಲ್ಲಿ ಐ ಅಂದರೆ ಯಾರು ಅಂತ ಕೇಳಿದ್ದಾರೆ. ಹಿಯರ್ ಐ ಈಸ್ ರೆಫರ್ಡ್ ಟು ಕ್ಲಾಕ್. ಐ ಅಂದರೆ ಇಲ್ಲಿ ಗಡಿಯಾರ. ಇನ್ನು ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಎಕ್ಸಸೈಸ್. ಇಲ್ಲಿ ವ್ಯಾಯಾಮ ಏನು ಅಂತ ಕೇಳಿದ್ದಾರೆ. ದ ಕ್ಲಾಕ್ ರೈಸಸ್ ಇಟ್ಸ್ ಹ್ಯಾಂಡ್ಸ್ ಅಬೋವ್ ಆ್ಯಂಡ್ ಲೋವರ್ಸ್ ಇಟ್ ವೆರಿ ಸ್ಲೋಲಿ ಆಲ್ ದ ಡೇ. ನೆಕ್ಸ್ಟ್ ಥರ್ಡ್ ಕ್ವಶನ್. ವೆನ್ ಡಸ್ ಇಟ್ ಡೂ ಇಟ್. ಅದು ಯಾವಾಗ ಮಾಡುತ್ತೆ ಅಂತಂದರೆ, ಇಟ್ ಡಸ್ ಇಟ್ ಇನ್ ದ ಮಾರ್ನಿಂಗ್ ಆಲ್ ದ ಟೈಮ್. ಇಲ್ಲಿ ಗಡಿಯಾರ ಅದನ್ನು ಎಲ್ಲ ಟೈಮಕ್ಕೂ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದು. Who would not boast. I would not boast of it like you. Who is referred to as you. You ಅಂದರೆ ಇಲ್ಲಿ ಯಾರು ಅಂತ ಕೇಳಿದ್ದಾರೆ. You is referred to clock. What is he boasting about? He is boasting about the continuous exercise of his hands above and below. The C. Is there a competition between the one who says this line and the clock? Yes, the speaker or poet says the above line in the competitive mood. Next, no
more about the poems. Study the words below and pick out the rhyming words from the poem for the verse given below. Me, be. Rises, exercise. No, so. You, to. Way, day. ನೆಕ್ಸ್ಟ್ ಎರಡು ಎಕ್ಸಾಂಪಲ್ಗಳನ್ನ ಕೇಳಿದ್ದಾರೆ. ಪರ್ಸ್ನಾಫಿಕೇಶನ್ ಅಂತಕ್ಕಂಥ ಫಿಗರ್ಸ್ ಆಫ್ ಸ್ಪೀಚ್ಗೆ ಇಲ್ಲಿ ಕೊಡಲಾಗಿದೆ. ಇಟ್ ಟಾಕ್ಸ್ ಆಸ್ ಪ್ಲೇನ್ ಇಟ್ ಕ್ಯಾನ್ ಬಿ ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆ್ಯಸ್ ಇಟ್ ರೈಸಸ್. ಸೊ ಇಲ್ಲಿಗೆ ಈ ಒಂದು ಪದ್ಯಪಾಠದ ಪ್ರಶ್ನೆ ಉತ್ತರಗಳು ಮುಕ್ತಾಯವಾದವು. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.